ಅನಾಥವಾಗಿ ಮಣಿಪಾಲದಲ್ಲಿ ತಿರುಗ್ತಾ ಇತ್ತು. ಅದಕ್ಕೆ ಈಗ ಫೀಡಿಂಗ್ ಎಲ್ಲ ನಾವೇ ಇದು ಮಾಡ್ತಿದ್ದೇವೆ. ನಾಳೆ ಒಂದು ನಾಮಕರಣ ಶಾಸ್ತ್ರ ಇದೆ. ಅದಕ್ಕೆ ಎಲ್ಲ ರಾಜ್ಯ ಎಲ್ಲ ಜಿಲ್ಲೆ ನಮ್ಮ ಆಶ್ರಮದಲ್ಲಿ ಇದ್ದಾರೆ. ಡ್ರಿಂಕ್ಸ್ ಮಾಡ್ತಾರೆ, ಕೆಲವರು ತಂಬಾಕು ತಿಂತಾರೆ. ಅವ್ರದ್ದು ಒಂಥರ ಚಟ ಇರುತ್ತೆ, ನಮ್ದು ಒಂಥರ ಸೇವೆ ಮಾಡೋ ಒಂದು ಚಟ. ವೈರಲ್ ವಾಸು ಸರ್ ನಮಸ್ಕಾರ. ಇಲ್ಲಿ ಬಂದ ಮೇಲೆ ಇವರೊಂದು ಮಾನವರಾಗಿದ್ದಾರೆ. ಆಹಾ ಎಂತ ಡ್ಯಾನ್ಸ್ ಮಾಡ್ತಾ ಇದಾರೆ, ವಾ ವಾ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಎಲ್ಲಿ ಬಾಡಿ ಕೊಟ್ಟಿದೆ, ಈಗ ಬಿದ್ದು ಹೋಗಿಲ್ಲ ಗೊತ್ತಿಲ್ಲ. ನಾವು ಭಾರತವನ್ನ ಇಡೀ ದೇಶವನ್ನು ಸುತ್ತಿ ನೋಡ್ಬೋದು, ಆದರೆ ನಮ್ಮ ಆಶ್ರಮದಲ್ಲಿ ನಮ್ಮ ಇಡೀ ದೇಶವನ್ನು ಇಲ್ಲಿ ನಾವು ಕಾಣ್ಬೋದು. ಅಂದರೆ ಸರ್ವಧರ್ಮೀಯರೆಲ್ಲರೂ ಸೇರಿ ನಾವು ಇದನ್ನು ಮಾಡ್ತಾ ಇರುವಂಥ ಒಂದು ಸೇವೆ. ಸೊ ರಿಟರ್ನ್ ನಾವು 17 ಜನವನ್ನು ರಿಟರ್ನ್ ಮನೆ ಕಳಿಸಿದ್ದೇವೆ ಈಗಾಗಲೇ 7 ತಿಂಗಳಲ್ಲಿ. ಮಕ್ಕಳಿಗೆ ಸುಳ್ಳು ಹೇಳಿ ಭಿಕ್ಷೆ ಬೇಡುವಂಥದ್ದು ಇರುತ್ತೆ ಇಲ್ಲಿ ಬಂದು ಕೆಲಸ ಅಂತೇಳಿ. ಮತ್ತು ಇನ್ನು ಕೆಲವರು ಹೇಗೆಂದರೆ ಭಿಕ್ಷೆ ಬೇಡೋದು ಅದೊಂದು ಹೇಳಿದರೆ ತಪ್ಪಾಗ್ಬೋದು, ಅದೊಂದು ಗ್ರೂಪೇ ಇದೆ ಉಡುಪಿಯಲ್ಲಿ. ಸಾಧಾರಣ 25-30 ಜನ ಒಂದು ಗ್ರೂಪ್ ಇದೆ. ಆದ್ಮೇಲೆ ಉಡುಪಿಯಲ್ಲಿ ಒಂದು ವಿಶೇಷ ಸ್ಟೋರಿ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಇದು ಉಡುಪಿಯ ಮೇನ್ ರೋಡ್. ಇದು ಇಲ್ಲಿ ಒಂದು ಹೊಸ ಬದುಕು ಅಂತ ಒಂದು ಆಶ್ರಮ ನಡೆಸ್ತಾ ಇದ್ದಾರೆ. ನವದಂಪತಿಗಳು ಮದುವೆ ಆಗಿ 8 ತಿಂಗಳಾಗಿದೆ. ಸರಿಸುಮಾರು ಅವಾಗಲಿಂದ ಕೂಡ ಮದುವೆ ಆದ ನಂತರ ಅವರು ಆಶ್ರಮಕ್ಕಾಗಿ ಜನಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಮದುವೆ ಆದ ನಂತರ ಎಲ್ಲ ಹನಿಮೂನು ಜಾಲಿ ಮೂಡ್ಗೆ ಹೋದರೆ ಇವರು ಸಮಾಜ ಸೇವೆಗಾಗಿ, ನಿರಾಶ್ರಿತರಿಗಾಗಿ, ನಿರ್ಗತಿಕರಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರ ಹೆಸರೇ ವಿನಯ್ ಮತ್ತು ರಾಜಶ್ರೀ ಅಂತ ಹೇಳಿ. ಒಂದು ಚಿಕ್ಕದಾಗಿ ಅವರ ಕೈಲಾದ ಮಟ್ಟದಲ್ಲಿ ಆಶ್ರಮನ ನಡೆಸ್ತಾ ಇದ್ದಾರೆ. ಅದೇ ಹೊಸ ಬದುಕು. ಹೇಗಿದೆ ಅಲ್ಲಿ ಆಶ್ರಮ, ಬನ್ನಿ ಮಾತಾಡ್ಸೋಣ. ಹೊಸ ಬದುಕು ಆಶ್ರಮ ಕಟ್ಟಿದಂತ ವಿನಯ್ ಚಂದ್ರ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ, ಬನ್ನಿ. ಹೇಗಿದೆ ಆಶ್ರಮ, ಹೇಗಿದೆ ವ್ಯವಸ್ಥೆ ಇಲ್ಲಿದು? ಯಾವಾಗ ಏನು ಆಶ್ರಮ ಇದು, ಏನು ಕಾನ್ಸೆಪ್ಟ್ ಇದು? ಇದು ಕಾನ್ಸೆಪ್ಟ್ ಅಂದರೆ ತುಂಬ ಡಿಫ್ರೆಂಟಾಗಿ ನಾವು ಮಾಡ್ತಾ ಇದ್ದೀವಿ. ಓಕೆ. ಸ್ಟಾರ್ಟ್ ಆಗಿ ಒಂದು 7 ತಿಂಗಳಾಯಿತು. 7 ತಿಂಗಳಲ್ಲಿ ರಿಟರ್ನ್ ನಾವು ರಿಯೂನಿಯನ್ ಅಂದರೆ ಅದು ತಾಯಿ ಇಲ್ಲ, ಅನಾಥವಾಗಿ ಮಣಿಪಾಲದಲ್ಲಿ ತಿರುಗ್ತಾ ಇತ್ತು. ಅದಕ್ಕೆ ಈಗ ಫೀಡಿಂಗ್ ಎಲ್ಲ ನಾವೇ ಇದು ಮಾಡ್ತಿದ್ದೇವೆ. ನಾಳೆ ಒಂದು ನಾಮಕರಣ ಶಾಸ್ತ್ರ ಇದೆ ಇದಕ್ಕೆ ಡಿಫ್ರೆಂಟಾಗಿ. ಅದು ಶಿವರಾತ್ರಿ ದಿನ ಸಿಕ್ಕಿದ್ದು. ಅದು ಗಂಡುಕರು, ಹೆಸರು ಶಿವ ಅಂತ, ಟೈಗರ್ ಶಿವ ಅಂತೇಳಿ. ಟೈಗರ್ ಶಿವ ಅಂತ ಅಂದರೆ ಟೈಗರ್ ಸರ್ಕಲಲ್ಲಿ ಸಿಕ್ಕಿದ್ದು, ಶಿವರಾತ್ರಿ ದಿನ ಸಿಕ್ಕಿದ್ದು. ಹಾಗೆ ಟೈಗರ್ ಶಿವ ಎತ್ಕೋಬಹುದು. ಅದು ಸಿಗ್ತಲ್ಲ, ಬನ್ನಿ ಎತ್ಕೊಡಿ. ಅದಂದ್ರೆ ಇಲ್ಲಿ ಸ್ವಲ್ಪ ಅಂದರೆ ಅಪಾರ್ಟ್ಮೆಂಟ್ ಅದೆಲ್ಲ ಇರ್ಲಿಕ್ಕೆ ಹೋಗಿ ನಾವೇನ್ ಮಾಡಿದೀವಿ ಅಂದ್ರೆ ಇದೊಂದು ಪ್ಯಾಡ್ ಒಂದು ಸ್ವಲ್ಪ ಹಾಕಿದ್ದೇವೆ ಅಷ್ಟೇ. ಯಾಕೆ ಅಂದ್ರೆ ಯೂರಿನ್ ಮಾಡ್ತಾ ಇರುತ್ತೆ. ನೋಡಿದ್ರಾ, ನಮ್ಮ ಬೇಬಿಗಷ್ಟೇ ಪ್ಯಾಡ್ ಅಲ್ಲ, ಇವಾಗ ನಮ್ಮ ಕರುಗಳಿಗೂ ಪ್ಯಾಡ್ ಯೂಸ್ ಮಾಡ್ತಿದ್ರೆ ನೋಡಿ. ಗ್ರೇಟ್. ಎಷ್ಟು ತಿಂಗಳದ್ದು ಇದು? ತಿಂಗಳಾಗಿಲ್ಲ, ಇನ್ನು ಶಿವರಾತ್ರಿ 26ಕ್ಕೆ ಸಿಕ್ಕಿದ್ದು. ಒಂದು 15 ದಿನ ಆಗಿದೆ ಇನ್ನು. ಫೀಡಿಂಗ್ ಎಲ್ಲ ಬಾಟ್ಲಲ್ಲೇ, ಹಾಲಲ್ಲ. ಹೆಂಗೆ ಬ್ರದರ್, ನೀವು ಇವಾಗ ಮನೇಲಿ ಇಟ್ಕೊಂಡು ತಂದೆ ತಾಯಿಗಳಿಗೆ ಊಟ ಹಾಕೋದಕ್ಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ನೀವು ಮನುಷ್ಯರಿಗೆ ಊಟ ಹಾಕೋದ್ರ ಜೊತೆಗೆ ಈ ಪ್ರಾಣಿಗಳನ್ನ ಕೂಡ ಸಹಾಯ ಮಾಡ್ತಾ ಇದ್ದೀರಲ್ಲ, ಈ ಮೆಂಟಾಲಿಟಿ ಬಂದಿದ್ದಾದ್ರೂ ಹೇಗೆ? ಎಲ್ಲ ಭಗವಂತ ನಮ್ದೇನಿಲ್ಲ. ಯಾಕಂದ್ರೆ ಭಗವದ್ಗೀತೆ, ಕುರಾನ್, ಬೈಬಲ್ ಓದ್ದವರಿಗೆ ನಾನು ಯಾಕೆ ಭೂಮಿಗೆ ಬಂದೆ ಅಂತ ಗೊತ್ತಾಗತ್ತೆ. ಈಗ ರೀಸೆಂಟ್ ಮದುವೆ ಆಯಿತು, ಇಬ್ಬರು ಸಂಪೂರ್ಣ ಸೇವೆ ಮಾಡ್ತಾ ಇದ್ವಿ. ಆ ಸೇವೆ ಅಂದರೆ ಒಂಥರ ಖುಷಿಯೇ ಬೇರೆ. ಈಗ ನೀವು ಡ್ರಗ್ಸ್ ಅಡಿಕ್ಟ್ ಇಲ್ಲ, ಮದ್ಯಪಾನ ಮಾಡ್ತೀರಿ ಅಂದರೆ ಡ್ರಿಂಕ್ಸ್ ಮಾಡ್ತಾರೆ, ಕೆಲವರು ತಂಬಾಕು ತಿಂತಾರೆ. ಅವ್ರದ್ದು ಒಂಥರ ಚಟ ಇರುತ್ತೆ, ನಮ್ದು ಒಂಥರ ಸೇವೆ ಮಾಡೋ ಒಂದು ಚಟ. ಇದು ಚಟ ಅಂತ ಹೇಳ್ತಾ ಇದ್ದೀರಾ ನೀವು? ಇದರಲ್ಲಿ ಒಂದು ಸಿಕ್ಕುವಂಥ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ನೆಮ್ಮದಿ ಇದೆ ಲೈಫಲ್ಲಿ, ತುಂಬ ಖುಷಿ ಇದೆ ನಮಗೆ. ಬೇರೆ ಒಂದಿಷ್ಟು ನಮ್ಮ ಲೈಫನ್ನು ಇದಕ್ಕೆ ಟೈಮ್ ಕೊಡಬೇಕೆ ಬಿಟ್ಟರೆ ಬೇರೆ ಏನಿಲ್ಲ. ಮುಂಚೆ ಏನೇ ಕೆಲಸ ಮಾಡ್ತಿದ್ರು ನೀವು? ಎಲ್ಲಿ ಅವರು? ಆ್ಯಕ್ಚುಲಿ ನಾನು ಮೊದಲು ಸಣ್ಣ ಪುಟ್ಟ ಮೀಡಿಯಾದಲ್ಲೇ ಇದ್ದೆ. ನೀವು ಮಾಧ್ಯಮದವರು, ನಮ್ಮವರೇ? ಹಾಂ. ಮತ್ತೀಗ ಎಡಿಟಿಂಗ್ ಇದೆಲ್ಲ ಮಾಡ್ತೀವಿ, ಕ್ಯಾಮರಾ ವರ್ಕು ಇದೆಲ್ಲ ಮಾಡ್ತೀವಿ. ಸೊ ಈಗ ಸ್ವಲ್ಪ ರಿಯಲ್ ಎಸ್ಟೇಟ್ ಕೆಲವು ಸಣ್ಣ ಪುಟ್ಟ ಇದೆಲ್ಲ ಮಾಡ್ತೀವಿ ಅಷ್ಟೇ. ದೊಡ್ಡ ಪ್ರಮಾಣದಲ್ಲಿ ಅಲ್ಲ, ಚಿಕ್ಕ ಮಟ್ಟದಲ್ಲಿ ಸಣ್ಣ ಪುಟ್ಟದ್ದು ಈಗ ಮಾಡ್ತೀವಿ. ಯಾವ ಊರು ನಿಮ್ದು? ನಮ್ದು ಇಲ್ಲೇ ಶಾಸ್ತಾನ, ಉಡುಪಿ ಹತ್ರನೇ. ಇಲ್ಲಿ ಅಂದ್ರೆ ರೆಂಟಾ ಓನಾ ಹೇಗೆ? ಇದು ನಮ್ಮ ಕಾರ್ತಿಕ್ ಚಾರಿಟೇಬಲ್ ಟ್ರಸ್ಟ್ ಅಂಡರಲ್ಲಿ ಹೊಸ ಬದುಕು ಆಶ್ರಮ ನಡೀತಾ ಇದೆ. ಇದರಲ್ಲಿ 9 ಜನ ಸಮಾನ ಮನಸ್ಕರಿದ್ದಾರೆ. ಒಂದು ನಿತ್ಯಾನಂದ ಒಳಕಾಡು ಸೋಷಿಯಲ್ ಫೀಲ್ಡಲ್ಲಿ ಇರುವಂಥ ವ್ಯಕ್ತಿ, ಮತ್ತು ನಾವಿಬ್ಬರು ಸೇರಿ ಇದನ್ನು ಸಂಪೂರ್ಣ ಜವಾಬ್ದಾರಿ ತೊಗೊಂಡಿದ್ದೇವೆ. ಮತ್ತು ಸದಾಶಿವ ಶೆಟ್ಟರ್ ಇದ್ದಾರೆ, ಸಂಪತ್ ಇದ್ದಾರೆ, ಮುಸ್ಲಿಂ ಮೊಹಮ್ಮದ್ ಅವರು ಇದ್ದಾರೆ. ಅಂದರೆ ಸರ್ವಧರ್ಮೀಯರೆಲ್ಲರೂ ಸೇರಿ ನಾವು ಇದನ್ನು ಮಾಡ್ತಾ ಇರುವಂಥ ಒಂದು ಸೇವೆ. ಇದರಲ್ಲಿ ಜಾತಿ ಮತ ಭೇದ ಇಲ್ಲ, ಒಂದೇ ಜಾತಿ, ಮನುಷ್ಯ ಜಾತಿ ಮಾತ್ರ. ಹಾಗಾಗಿ ನಮ್ಮಲ್ಲಿ ಆಶ್ರಮದಲ್ಲಿ ಎಲ್ಲ ಜಾತಿಯವರು ಇದ್ದಾರೆ. ನೋಡ್ಬೋದು. ನಮ್ಮಲ್ಲಿ ಹೇಗಂದರೆ ಫ್ಯಾಮಿಲಿ ಇದ್ದರೆ ನಾವು ಇಲ್ಲಿ ಒಳಗೆ ಎಂಟ್ರಿ ಇಲ್ಲ. ನನಗೆ ತಂದೆ ನೋಡ್ಲಿಕ್ಕಾಗಿಲ್ಲ, ತಾಯಿನ ನೋಡ್ಲಿಕ್ಕಾಗಿಲ್ಲ, ಅತ್ತೆ ನೋಡ್ಲಿಕ್ಕಾಗಿಲ್ಲ, ಅದಿಲ್ಲವೇ ಇಲ್ಲ. ಯಾರು ಇಲ್ದಿದ್ದವ್ರಿಗೆ ಮಾತ್ರ ಆಶ್ರಯ.
ಬೀದಿಯಲ್ಲಿರ್ತಾರೆ, ಬೆಗ್ ಮಾಡ್ತಾ ಇರ್ತಾರೆ. ಅವರನ್ನು ತಗೊಂಡು ಬಂದು ಅವರನ್ನು ಸರಿಯಾದ ಸಮಾಜಮುಖಿಗೆ ಮತ್ತೆ ಮುಖ್ಯವಾಹಿನಿಗೆ ತರೋ ಕೆಲಸವನ್ನು ನಮ್ಮ ಈ ಹೊಸ ಬದುಕು ಸಂಸ್ಥೆ ಮಾಡ್ತಾ ಇದೆ. ಸೊ ರಿಟರ್ನ್ ನಾವು 17 ಜನವನ್ನು ರಿಟರ್ನ್ ಮನೆ ಕಳಿಸಿದ್ದೇವೆ ಈಗಾಗಲೇ 7 ತಿಂಗಳಲ್ಲಿ. 7 ತಿಂಗಳು 17 ಜನನ ಅಂದ್ರೆ ಹುಡುಕಿರೋದವ್ರ ಫ್ಯಾಮಿಲಿ ಎಲ್ಲ. ಓಕೆ, ಎಲ್ಲಿ ಇಲ್ಲ ಭಾಗದಿಂದ ಬಂದಿರೋರಿದ್ದಾರೆ? ಅಸ್ಸಾಮು, ಭೋಪಾಲು, ಮಧ್ಯಪ್ರದೇಶ, ಬೆಂಗಳೂರು, ಮೈಸೂರು, ಮತ್ತು ಕಾರವಾರ, ಮತ್ತು ಬಾಗಲಕೋಟೆ, ಹುಬ್ಬಳ್ಳಿ, ಬೆಳಗಾಮ, ಮೊನ್ನೆ ಒಂದು 4 days ಬ್ಯಾಕ್ ಒಬ್ರು ಹೋದ್ರು, ಕೊಪ್ಪಳದವರು. ಅಂದರೆ ಹೋಗ್ತಾ ಇರ್ತಾರೆ. ಹೆಂಗೆ ರೆಸ್ಕ್ಯೂ ಹೆಂಗ್ ಮಾಡ್ತೀರಾ ನೀವು? ಅಂದರೆ ಒಂದು ಎಕ್ಸಾಂಪಲ್, ಮೊನ್ನೆದ್ದು ಕೃಷ್ಣ ಮಠದಲ್ಲಿ ತುಂಬ ಅಗ್ರೆಸಿವ್ ಆಗಿ ಇದ್ದ, ಉಡುಪಿ ಮಠದಲ್ಲಿ. ಅಲ್ಲಿಂದ ಪೊಲೀಸ್ ಅವರು ಇದು ಮಾಡಿ ನಮ್ಮಲ್ಲಿ ಬಿಟ್ಟರು. ಬಂದು 1 ಗಂಟೆಯಲ್ಲಿ ಅವರ ಫುಲ್ ಟ್ರೇಸ್ ಮಾಡಿ ಸಂಪೂರ್ಣ, ಯಾಕಂದರೆ ಅವನಿಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಕೊಟ್ಟು ಇದೆಲ್ಲ ಮಾಡಿದ್ಮೇಲೆ ಇಲ್ಲಿ ಎಲ್ಲರ ಜೊತೆ ಇನ್ವಾಲ್ವ್ ಆಗಿ ಕ್ಯಾರಮ್ ಮಾಡಿಕೊಂಡು ಮತ್ತು ಜಾಲಿಯಲ್ಲಿದ್ದು ನೆಕ್ಸ್ಟ್ 2 ಡೇಸಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಬಂದರು. 1 ವರ್ಷ ಆಯ್ತಂತ ಮಿಸ್ಸಿಂಗ್ ಆಗಿ ಬಂದು ಕರ್ಕೊಂಡು ಹೋದ್ರು. ಇಷ್ಟೇ, ಸಿಂಪಲ್. ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಸಿಗುವಂತವ್ರನ್ನೇ ನೀವು ಕರ್ಕೊಂಡ್ ಬರ್ತೀರಾ? ಬೇರೇನೂ ಇದೆ. ಅಂದರೆ ಮಂಗಳೂರಿಗೆ ಹೋಗ್ತೀವಿ, ಯಾರಾದರೂ ಫೋನ್ ಮಾಡಿದರೆ, ಡಿಪಾರ್ಟ್ಮೆಂಟ್ ಫೋನ್ ಮಾಡಿದರೆ ಹೋಗ್ತೀವಿ. ಇಲ್ಲ ಯಾರಾದರೂ ಕರ್ಕೊಂಡು ಬರ್ತಾರೆ ಸೋಷಿಯಲ್ ವರ್ಕ್ ಮಾಡುವಂಥ ವ್ಯಕ್ತಿಗಳು, ಆ ಥರ ಇದ್ದರೆ ನಾವು ಇಲ್ಲಿ ಇದು ಮಾಡ್ತೀವಿ. ಇಲ್ಲಿ ಜಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಈಗ, ಅಂದರೆ ಫುಲ್ ಇಕ್ಕಟ್ಟಿದೆ, ಕಂಜೆಸ್ಟೆಡ್ ಇದೆ. ಹೇಗೆ ನಿಮ್ದು ಆಂಬುಲೆನ್ಸ್ ಎಲ್ಲ ಇದೆ, ಕರ್ಕೊಂಡ್ ಬರ್ತೀರಾ? ಆಂಬುಲೆನ್ಸ್ ಅಂದರೆ ನಮ್ಮ ನಿತ್ಯಾನಂದ ಒಳಕಡೆ ಅವರದ್ದು 2 ಆಂಬುಲೆನ್ಸ್ ಇದೆ. ಮತ್ತು ನಾವು ಆ ಟೈಮನ್ನು ಸೆಟ್ ಮಾಡ್ತೀವಿ, 2 ರಿಂದ 4 ನಾವು ಇಲ್ಲಿ ಫ್ರೀ ಇರ್ತೀವಿ. ಆ ಟೈಮಿಗೆ ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಇಲ್ಲ ನೈಟ್ ಹೋಗ್ತೀವಿ, ಅಂದರೆ ಕೆಲವರನ್ನು ತುಂಬ ಕನ್ವಿನ್ಸ್ ಮಾಡಬೇಕು, ಅವರ ದಾರಿಗೆ ನಾವು ಹೋಗಬೇಕು. ಯಾಕಂದರೆ ಭಿಕ್ಷೆ ಕೊಟ್ಟು ನಾವು ಭಿಕ್ಷುಕರ ಥರ ಆಗಿ ಅವ್ರನ್ನ ಕರ್ಕೊಂಡು ಬರಬೇಕಾಗುತ್ತೆ. ಕೆಲವು ಸಾರಿ ಊಟ ಕೊಟ್ಟು ಇದು ಮಾಡಬೇಕು, ಕೆಲವು ಸಾರಿ ಬೇರೆ ಏನೋ ಅವರಿಗೆ ಅವರ ವೀಕ್ ಪಾಯಿಂಟನ್ನು ಹಿಡ್ಕೊಂಡು ನಾವು ಅವರನ್ನು ಕರ್ಕೊಂಡು ಬರಬೇಕು. ಓಕೆ, ಕೆಲವೊಮ್ಮೆ ಕೆಲವೊಬ್ರು ಸುಳ್ಳು ಹೇಳ್ಕೊಂಡು ಬರ್ತಾರಲ್ಲ, ಅಂಥವ್ರು ಹೆಂಗೆ ಐಡೆಂಟಿಫೈ ಮಾಡ್ತೀವಿ? ಮಾಡ್ತೀವಿ. ಅದು ಹೇಗಂದ್ರೆ ಆ ಥರನೂ ಬಂದಿರೋರು ಉಂಟಾ? ತುಂಬ ಇದೆ. ಮಕ್ಕಳಿಗೆ ಸುಳ್ಳು ಹೇಳಿ ಭಿಕ್ಷೆ ಬೇಡುವಂಥದ್ದು ಇರುತ್ತೆ, ಇಲ್ಲಿ ಬಂದು ಕೆಲಸ ಅಂತೇಳಿ. ಮತ್ತು ಇನ್ನು ಕೆಲವರು ಹೇಗೆಂದರೆ ಭಿಕ್ಷೆ ಬೇಡೋದು ಅದೊಂದು ಹೇಳಿದರೆ ತಪ್ಪಾಗ್ಬೋದು, ಅದೊಂದು ಗ್ರೂಪೇ ಇದೆ ಉಡುಪಿಯಲ್ಲಿ. ಸಾಧಾರಣ 25-30 ಜನ ಒಂದು ಗ್ರೂಪ್ ಇದೆ ಭಿಕ್ಷೆ ಬೇಡೋದು. ಓಕೆ, ಅದೊಂದು ರೀತಿಯಾಗಿ ದಂಧೆ. 1,000 ಭಿಕ್ಷೆ ಬೇಡಿದ್ರೆ 400 ರೂಪಾಯಿ 500 ರೂಪಾಯಿ ಅವ್ರಿಗೆ ಕೊಡಬೇಕು. ಅದಕ್ಕೆ ಇಟ್ಟಿರ್ತಾರೆ. ಹೌದು, ಆ ವ್ಯಕ್ತಿ ಬೇರೆ ಕಡೆ ಸಿನಿಮಾದಲ್ಲಿ ನೋಡ್ತೀವಲ್ಲ ಆ ರೀತಿ. ಅದೇ ತರ ಇಲ್ಲಿ ಉಡುಪಿಯಲ್ಲಿ ಇದೆ. ಅಂದ್ರೆ ಇಲ್ಲಿ ಒಂದು ಕೃಷ್ಣ ಮಠಕ್ಕೆ ಬರ್ತಾರೆ, ಅಲ್ಲಿ ವಿಸಿಟರ್ ಬರ್ತಾ ಇರ್ತಾರೆ, ಅಲ್ಲಿ ಭಿಕ್ಷೆ ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಬರ್ತಾರೆ ಹೆಚ್ಚಾಗಿ. ಮತ್ತೆ ಇನ್ನು ಕೆಲವರು ಹೇಗಂದ್ರೆ ಇಲ್ಲಿ ಕೆಲ್ಸಕ್ಕೆ ಅಂತ ಬರ್ತಾರೆ ಬೇರೆ ಊರಿಂದ ಬಂದವರು, ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಇನ್ಸಿಡೆಂಟ್ ಆಗುತ್ತೆ, ಬಸ್ ಸ್ಟ್ಯಾಂಡಲ್ಲಿ ಮಲಗಿರ್ತಾರೆ, ಯಾರೋ ಮೊಬೈಲ್ ಎಲ್ಲ ತಗೊಂಡು ಹೋಗಿರ್ತಾರೆ, ಮನೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕಾಗಲ್ಲ. ಈ ಥರದ್ದೊಂದು ಕೊಪ್ಪಳದ ಕೇಸ್ ಇತ್ತು, ಕಾಲು ಫ್ರ್ಯಾಕ್ಚರ್ ಆಗಿದ್ದಾಗಿತ್ತು. ರಿಕವರಿ ಆಗಿ ಸಾಧಾರಣ 1 ವರ್ಷ 8 ತಿಂಗಳ ನಂತರ ರಿಟರ್ನ್ ಮನೆ ಹೋದರು. ಇನ್ನೊಬ್ಬರು 2-3 ಮದುವೆ ಆದವರು, ಮಕ್ಕಳನ್ನೆಲ್ಲ ಬಿಟ್ಟು ಬಂದವರು, ಅವರು ಈಗ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಮಕ್ಕಳನ್ನ ಇದುವರೆಗೂ ನೋಡ್ಲಿಲ್ಲ ಅಂತ ವ್ಯಕ್ತಿಗಳು ಕೂಡ ನಮ್ಮಲ್ಲಿದ್ರು. ಈಗ ಇದ್ದಾರೆ ಒಬ್ರು. ನೋಡೋಣ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ. ಇವಾಗ ಒಟ್ಟಾರೆ ಎಷ್ಟು ಜನ ಇದ್ದಾರೆ ಇಲ್ಲಿ? ಈಗ 32 ಇದ್ದಾರೆ. ಇವರು ವಾಸು ಮಲ್ಪೆ ಅಂತ, ರೀಲ್ಸ್ ಮತ್ತೆ ವೈರಲ್ ವಾಸು ಸರ್, ನಮಸ್ಕಾರ. ಹೆಂಗಿದ್ದೀರಿ? ಆರಾಮಿದ್ದೀರಿ? ಆರಾಮಿದ್ದೀರಿ? ಓಕೆ. ಒಂದೇ ಒಳ್ಳೆ ಮರಣ ಕೇರಳ ಗೊತ್ತಿಲ್ಲ, ಕೇರಳ ಬಾರಿ ಅಪಘಾತ ಮನ್ನದಾಡಿ ಕುಲ್ದಿ ಕೆಲವು ಜನ ಹೋಗ್ತಾರೆ, ನೈಟ್ 3 ಜನ ಬದುಕಲ್ಲ. ಇನ್ನು ಬೋದಳು, ಬ್ಯಾಂಗ್ಳೂರು, ಮಲ್ಲ ಸಿಟಿ ವೈರಲ್ ವಸಂತ. ವಿಷಯ ಏನಂದ್ರೆ ನಾವು ಓಡಾಟ ನೋಡ್ಕೊಂಡವ್ರು ಏನಂದ್ರೆ ಇವತ್ತು ಈ ಮಟ್ಟಕ್ಕೆ ಇಷ್ಟು ಚಂದವಾಗಿ ಅಂದವಾಗಿ ಮಾಡಿದ ಬದುಕು ಅಂದ್ರೆ ಹೊಸ ಬದುಕು ಆಶ್ರಮದಲ್ಲಿ ಇಲ್ಲಿನ ವಿನಯ್ ಚಂದ್ರ ಮತ್ತೆ ನಿತ್ಯಾನಂದ ಒಳಕಾಡು. ಆದ್ರೆ ಇಲ್ಲಿ ಬಂದ ಮೇಲೆ ಇವರೊಂದು ಮಾನವರಾಗಿದ್ದಾರೆ. ಒಳಗಾಡು ನಿತ್ಯಾನಂದ ಒಳಗಾಡು. ಯಾಕೆಂದ್ರೆ ಇವರು ಮುಂಚೆ ತುಂಬಾ ಕಷ್ಟ ಜೀವನ, ಎಲ್ಲಾದ್ರೂ ಮನೆ ಇದೆ ಅವ್ರಿಗೆ, ಆದ್ರೂ ಸಹ ಅವರು ಎಲ್ಲಾದ್ರೂ ಒಂದು ನೇಚರಲ್ಲಿ ಮನೆ ಇದೆ. ಸಂತಗಂಟೆಯಿಂದ ಒಳಗ ಒಂದು ಅರ್ಧ ಗಂಟೆ ದಾರಿ, ಗಾಡಿ ಗಿಡಿ ಎಲ್ಲ ಹೋಗ್ತೇವೆ. ಮನೆ ಹತ್ತಿರ 3 ಮನೆ ಇದೆ, ಅಲ್ಲಿ ಬಾಡಿ ಕೊಟ್ಟಿದೆ, ಈಗ ಬಿದ್ದು ಹೋಗಿಲ್ಲ ಗೊತ್ತಿಲ್ಲ. ಆದ್ರೆ ಅವ್ರು ಏನಂದ್ರೆ ಎಲ್ಲ ಕಡೆ ಪಾಪ ಕಷ್ಟದಂಗೆ ಎಲ್ಲ ಒಂದ್ಸರಿ ಎಣ್ಣೆ ಗಿಣ್ಣೆ ಎಲ್ಲ ಇದ್ಕೊಂಡು ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರು. ಇವತ್ತು ಬಿಟ್ಟಿದ್ದಾರೆ ನೋಡಿ, ಈಗ ಬಿಟ್ಟಿದ್ದಾರೆ. ಆ 3 ತಿಂಗಳು ಬಿಡ್ಲಿಕ್ಕೆ ಕಾರಣ ನಮ್ಮ ವಿನಯ್ ಚಂದ್ರ ಅವರು. ವಿನಯ್ ಚಂದ್ರ ಅವರ ಒಂದು ಮಗುವಿನ ತರ ನೋಡ್ಕೊಂಡಿದ್ದಾರೆ. ಈಗ ಅವನೊಂದು ಸ್ಥಿತಿವಂತರಾಗಿ ಮಾಡಿದ್ದಾರೆ. ನಮ್ಗೆ ಆಶ್ಚರ್ಯ ಆಯ್ತು, ಹತ್ರವಾಗಿ ತಬ್ಬಿಡ್ಕೊಳ್ಳುವಂತ ಮನ್ಸಾಗ್ತದೆ. ಯಾಕೆಂದ್ರೆ ಮುಂಚೆ ಅಂದ್ರೆ ಅವರು ತಬ್ಬಿ ಒಂದು ಯೂಸ್ ಮಾಡಿದ ಇವತ್ತೇ ಅಂದ್ರೆ ಬಹಳ ಇದಕ್ಕೆ ಸನ್ಮಾನಕ್ಕೆ ಬಹಳ ಕಡೆ ಹೋಗಿದೆ. ಅವರನ್ನ ಫಸ್ಟ್ ಕರ್ಕೊಂಡು ಬಂದಾಗ ಫೋನ್ ಮಾಡಿದ್ದು ಈಶ್ವರಣ್ಣನಿಗೆ. ಫಸ್ಟ್ ರಾತ್ರಿ 11 ಗಂಟೆ ಫೋನ್ ಮಾಡಿದ್ದೇನೆ.
ಇವ್ರು ಹೇಳಿದ್ರು ಇವ್ರಿಗೆ ಎಲ್ಲ ಮನೆ ಇದೆ, ಎಲ್ಲ ಇದೆ, ವ್ಯವಸ್ಥೆ ಇದೆ, ಯಾಕೆ ಇವ್ರು ಇಲ್ಲಿ ಅಂದ್ರೆ 16 ವರ್ಷ ಆಯ್ತು ಮನೆ ಬಿಟ್ಟು. ಅಲ್ಲಿ ಸ್ವಾಮಿ ದೇವ್ರೆ. ನೋಡಿ ಇವತ್ತು ನಂಗೆ ಖುಷಿ ಅಂದ್ರೆ ನೋಡಿ ಬ್ರಹ್ಮಾಂಡದಲ್ಲಿ 1 ಗಂಟೆ ಕೂತು ಆಮೇಲೆ ಇವ್ರು ಬಂದ ಮೇಲೆ ಹೋದೆ ನಾನು. ಅದು ವಕೀಲರು ಸಮ್ಮ, ನಾನು ಅವಲ ವಕೀಲರು ಭಾಳ ದೊಡ್ಡದಾಗಲ್ಲ. ಇವರು ತುಂಬಾ ಕಡೆಗೆ ಹೋಗಿದ್ದೆ ಒಂದ್ಸಲ, ಒಂದು ಮಂಗ ಇನ್ನು ಮುಜ್ಜು ಅದು ಸಿಕ್ಕಿತ್ತು, ಅವಾಗ ಸೇರಿ ಕರ್ಕೊಂಡು ಹೋಗಿದ್ರೆ ಇವ್ರಿಗೆಲ್ಲ ಬಾಯಿ ಮಂಗ ಮಂಗ ಅಂತ ಕನ್ನಡ ಬರ್ತದೆ. ಮಂಗ ಅಲ್ಲ, ಅದು ಮುಜ್ಜು ಅಂತ ಹೇಳಿ. ಅದು ಉದ್ದ ಇಷ್ಟು ಉದ್ದ. ಅದರ ರಕ್ತ ಎಲ್ಲ ನನ್ನ ಪ್ಯಾಂಟ್ ಇಡೀ ರಕ್ತ. ಮತ್ತೆ ಆಕ್ಸಿಡೆಂಟ್ ಆಗಿತ್ತು, ಅದನ್ನ ಎತ್ಕೊಂಡು ಹೋಗೋ ಸಹಾಯ ಮಾಡಿದ್ದಾರೆ ಇವರು. ಅವಾಗ ಓಕೆ, ಮಾತಾಡಿಸ್ತೀನಿ ವಾಸಣ್ಣನ, ಮಾತಾಡಿಸ್ತೀನಿ. ಒಂದು ನಿಮಿಷ ಇಲ್ಲಿ ಮಾತಾಡೋಣ, ಹೇಳಿ. ಇವ್ರು ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ. ಓಕೆ. ಇವರು ಮೂಲತಃ ಎಲ್ಲಿ ಅಂತ ಗೊತ್ತಿಲ್ಲ. ಊಟೋ ಓ ಏಕ್ ಡ್ಯಾನ್ಸ್ ಕರೋ ಎಸ್ ಡ್ಯಾನ್ಸ್ ಕರೋ. ಆಹಾ, ಎಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ವಾ ವಾ ವಾ, ಸಖತ್ತಾಗಿ ಮಾಡ್ತಾ ಇದ್ದಾರೆ. ತುಂಬಾ ಜನ ಇದ್ದಾರೆ, ಡ್ಯಾನ್ಸ್ ಮಾಡೋರೆಲ್ಲ ತುಂಬಾ ಜನ ಇದ್ದಾರೆ. ಬಿಟ್ಟು ಇದ್ರಿ ಬಿಟ್ಟು. ಕನ್ನಡ ಬರಲ್ಲ ಇವ್ರಿಗೆ. ಹಿಂದಿ. ಅವರು ಕೇರಳ, ಮತ್ತೆ ಊರಿನವರು ಇದ್ದಾರೆ, ಮತ್ತೆ ತಮಿಳು, ಇವ್ರು ಹಿಂದಿ, ಬಿಹಾರು. ಇವನು ಬಿಹಾರ್ ಅಂತದ್ದು ಏನು ಗೊತ್ತಾಗಿಲ್ಲ. ಇನ್ನೊಬ್ರು ಕೂಡ ಬಿಹಾರು. ಎಲ್ಲ ರಾಜ್ಯ, ಎಲ್ಲ ಜಿಲ್ಲೆ ನಮ್ಮ ಆಶ್ರಮದಲ್ಲಿ ಇದ್ದಾರೆ. ನಾವು ಭಾರತವನ್ನು, ಇಡೀ ದೇಶವನ್ನು ಸುತ್ತಿ ನೋಡ್ಬೋದು, ಆದರೆ ನಮ್ಮ ಆಶ್ರಮದಲ್ಲಿ ನಮ್ಮ ಇಡೀ ದೇಶವನ್ನು ಇಲ್ಲಿ ನಾವು ಕಾಣ್ಬೋದು. ಹೇಗೆಂದರೆ ಬೇರೆ ರಾಜ್ಯದವರು, ಬೇರೆ ಜಿಲ್ಲೆಯವರಿದ್ದಾರೆ, ಎಲ್ಲರೂ ಒಂದೇ ಭಾರತೀಯರು. ಅದೊಂದು ಖುಷಿ ನಮಗೆ. ಓಕೆ, ಟೋಟಲ್ ಎಷ್ಟು ಜನ ಇದ್ದಾರೆ ಇವಾಗ? 32 ಇದ್ದಾರೆ. ಅಂದ್ರೆ ಎಲ್ಲರದ್ದು ಮಾನಸಿಕ ಸ್ಥಿತಿ ಹೇಗಿದೆ? ಕೆಲವೊಬ್ರದ್ದು ನೋಡ್ತೀವಲ್ಲ. ಕೆಲವ್ರದ್ದು ಹೇಳಕ್ಕಾಗಲ್ಲ. ಒಂದು ಸ್ವಲ್ಪ ಹೋಗ್ಬೇಕು, ತಂಬಾಕು ತಿನ್ಬೇಕು, ಅದೆಲ್ಲ ಇದೆ. ಇನ್ನು ಕೆಲವರು ಸ್ವಲ್ಪ ಡ್ರಿಂಕ್ಸ್ ಮಾಡ್ಬೇಕಂತ ಇದೆ. ಇನ್ನು ಕೆಲವರು ಹೇಳಿದ್ದು ಕೇಳಲ್ಲ, ಸ್ವಲ್ಪ ಬೈಬೇಕಾಗತ್ತೆ. ಇನ್ನು ಕೆಲವರಿಗೆ ಹೇಳಬೇಕಂತ ಇಲ್ಲ, ಅವರೆಲ್ಲ ಮಾಡಿಕೊಡ್ತಾರೆ ಸಹಾಯ. ಇವ್ರ ಅಪ್ಪಾಜಿ ಅಂತ ಇವ್ರ ಹೆಸರು. ಅಪ್ಪಾಜಿ ಅಲ್ಲ, ಅವರ ಹೆಸರು ಪದ್ಮನಾಭ ಅಂತೇಳಿ. ನಾವು ಅವ್ರಿಗೆ ಅಪ್ಪಾಜಿ ಅಂತ ಕರೀದು. ಮಂಡ್ಯದ ಗಂಡವರು. ಮತ್ತು ನಮ್ಮ ಆಶ್ರಮದಲ್ಲಿ ತರಕಾರಿ ಕಟ್ಟಿಂಗು ಎಲ್ಲ ಮಾಡಿಕೊಡ್ತಾರೆ, ಹೆಲ್ಪಿಂಗ್ ಎಲ್ಲ. ಮತ್ತು ಅಲ್ಲಿ ದುನಿ ಅಂತಿದ್ದಾರೆ, ಅವರು ಬೆಳಗ್ಗೆ ಪಾತ್ರೆ ಎಲ್ಲ ತೊಳಿತಾರೆ. ಮತ್ತು ಸತೀಶ್ ಅಂತಿದ್ದಾರೆ, ಒಳಗೆ ಕ್ಲೀನಿಂಗ್ ಎಲ್ಲ ಅವರೇ ಮಾಡೋದು. ಮತ್ತು ಇವನು ನಮಗೆ ಕಾಯಿ ತುರಿಯೋದು, ಮತ್ತು ಒಳಗೆ ಹೆಲ್ಪಿಂಗ್ ಎಲ್ಲ ಬರ್ತಾನೆ. ಮತ್ತು ಒಂದಿಷ್ಟು ಜನ ಶೇರಿಂಗ್ ಮಾಡಿ ಇದು ಮಾಡ್ತಾರೆ. ಅವರು ಟೇಬಲ್ ಇಡ್ಲಿಕ್ಕೆ ಊಟಕ್ಕೆಲ್ಲ ಇದು ಮಾಡ್ತಾರೆ. ಅಂದ್ರೆ ಇಲ್ಲಿರೋರೇ ಸ್ವಯಂ ಪ್ರೇರಿತವಾಗಿ ಎಲ್ಲ ಕೆಲಸಗಳನ್ನ ಎಲ್ಲ ಮಾಡಲ್ಲ, ಅಡಿಗೆಲ್ಲ ನಾವೇ ಮಾಡೋದು. ಓಕೆ. ಮತ್ತೆ ಒಂದಿಷ್ಟೆಲ್ಲ ಸಣ್ಣ ಪುಟ್ಟ ಹೆಲ್ಪಿಗೆಲ್ಲ ಇದು. ಇಲ್ಲಿ ಆವರೇಜ್ ತಗೊಂಡ್ರೆ ಮನೆಯಿಂದ ಹೊರಗಡೆ ಬಂದಿರೋರು ಹೆಚ್ಚ, ಅಥವಾ ಮೆಂಟಲಿ ಸ್ಟೇಬಲ್ ಆಗಿರೋರು ಬಂದಿರೋರು ಹೆಚ್ಚ, ಅಥವಾ ಅವರೇ ಸ್ವಇಚ್ಛೆಯಿಂದ ಮನೆ ಬಿಟ್ಟು ಹೊರಗಡೆ ಬಂದಿರೋರು ಹೆಚ್ಚ? ಏನೋ ಸಣ್ಣ ಪುಟ್ಟ ಗಲಾಟೆಯಲ್ಲಿ ಬಂದಿರ್ತಾರೆ. ಇನ್ನು ಕೆಲವರು ಡ್ರಿಂಕ್ಸ್ ಮಾಡಿ ಸಣ್ಣ ಒಂದು ಗಲಾಟೆಗೆ ಮನೆಯನ್ನು ತ್ಯಜಿಸಿ ಬಂದಿರ್ತಾರೆ. ಇನ್ನು ಕೆಲವರು ಮಾನಸಿಕವಾಗಿ ಬಂದಿರ್ತಾರೆ. ಇನ್ನು ಕೆಲವರು ಸ್ಪೆಷಲ್ ಚಿಲ್ಡ್ರನ್ ಇರ್ತಾರೆ, ಅವರನ್ನು ತಂದೆ ತಾಯಿ ಬಿಟ್ಟು ಹೋಗಿರ್ತಾರೆ ಕೃಷ್ಣ ಮಠದ ಹತ್ರ. ಅವರನ್ನು ಟ್ರೇಸ್ ಮಾಡಲಿಕ್ಕೂ ಆಗಲ್ಲ, ಯಾಕಂದರೆ ಅವರು ಮಾತಾಡಲ್ಲ. ಅಲ್ಲಿ ಒಬ್ಬ ಇದ್ದಾನೆ ವಿನೋದ್ ಅಂತ, ಅವನ್ನ ಬಿಟ್ಟು ಹೋಗಿದ್ದಂತೇಳಿ ಒಂದು ನಮ್ಗೆ ಸಿಕ್ಕಿದೆ. ಬಿಟ್ಟರೆ ಬೇರೆ ಏನು ಕೂಡ ಒಂದು ಡೀಟೇಲ್ ಸಿಕ್ಕಿಲ್ಲ. ಇದೇ ಥರ ಎಲ್ಲ ಬೇರೆ ಬೇರೆ ಇದರಲ್ಲಿ ಕೆಲವೊಂದು ರೆಸ್ಕ್ಯೂ ಮಾಡಿತ್ತು, ತುಂಬ ಬ್ಯಾಡ್ ಇರುವಂಥ ಸಿಚುವೇಶನ್. ಅಂದರೆ ಈ ರೆಸ್ಕ್ಯೂ ಮಾಡಿದಾಗ ಇವಾಗ ಕೆಲವೊಂದು ಮೆಂಟಲಿ ಸ್ಟೇಬಲ್ ಇರಲ್ಲ, ಇವ್ರಿಗೆಲ್ಲ ಮೆಡಿಸಿನ್ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಬೇಕು. ಹೌದು, 4 ಜನ ವೆನ್ಲಾಕಿಂದ ಬಂದಿದ್ದು, ಮೆಡಿಸಿನ್ ಎಲ್ಲ ವೆನ್ಲಾಕಿಂದು, ಮತ್ತೆ ಜಿಲ್ಲಾಸ್ಪತ್ರೆಯಿಂದ ಇದೆ, ಮತ್ತೆ ಒಂದು 4-5 ಜನಕ್ಕೆ ಬಾಳಿಗೆ ಇದರಿಂದ ಇದೆ, ಮತ್ತೆ ಒಬ್ಬರಿಗೆ ಶುಗರು, BP ಹಾಗೆ ಎಲ್ಲ ತರಹ ಇದೆ. ಹೌದು, ಮೆಡಿಸಿನ್ ಕೊಡಲೇಬೇಕು ಅವ್ರಿಗೆ. ಎಲ್ಲ ವಯಸ್ಸಾದವರು ಇದ್ದಾರೆ ಇಲ್ಲಿ ಸಾಕಷ್ಟು ಜನ.